ಅಂದರೆ ಸಿದ್ದರಾಮಯ್ಯ ಸಾಬರು ಇವತ್ತು ಹೇಳಿರೋದು ತಪ್ಪ? ಸಿದ್ದರಾಮಯ್ಯ ಸಾವರು ಒಪ್ಪಿಗೆಯನ್ನು ಸದನದಲ್ಲಿ ಕೊಟ್ಟಿರೋದು ತಪ್ಪ? ಇಲ್ಲಿದ್ರೆ ಚಂದ್ರಶೇಖರ್ ಅನ್ನಂಥ ವ್ಯಕ್ತಿ ಅವ್ರ ಡೆತ್ ನೋಟದಲ್ಲಿ ನಾಗೇಂದ್ರ ಅವ್ರ ಹೆಸರು ಬರ್ದಾರ. ಅವರೆಲ್ಲ ಕೂಡ ಈ ರೀತಿ ಆಗಿದೆ, ಅದು ಪೂರ್ಣ ಇವರು ಬೆಂಬಲದಿಂದ ಆಗಿದೆ ಅನ್ನಂಥ ಮಾತನ್ನು ಹೇಳಿ ಅವ್ರು ಸತ್ತಿದ್ದಾರೆ. ನಂತರ ಇವತ್ತು ಎಮ್ ಡಿ ಏನು ಎಸ್ ಟಿ ಕಾರ್ಪೊರೇಷನ್ ಎಮ್ ಡಿ ಏನಿದಲ್ಲ, ಅವ್ನು ಪ್ಯಾರಾಲಿಸಿಸ್ ಬಂದಿದೆ, ಅವ್ನು ಜೈಲಲ್ಲಿದ್ದಾನ, ಅವನು ಅಮಾಯಕ. ಇವರೆಲ್ಲರೂ ಕೂಡ ಬಾಯಿವಾಡಿಕೆ ಮಾಡಿ ಅಮಾಯಕ, ಅವನು ಪ್ಯಾರಾಲಿಸಿಸ್ ಮಾಡಿ ಇವತ್ತು ಅವನು ಜೈಲಲ್ಲಿ ಇಡೋಂಥ ಕೆಲಸ ಮಾಡಿ ಇವ್ರು ತಪ್ಪು ಮಾಡಿರೋದು ಇವರು. ಇದ್ರಲ್ಲಿ ನಿಮ್ಗೆ ಹೇಳ್ತೀರಲ್ಲ, ಆಲ್ರೆಡಿ ಎಲ್ಲ ತನಿಖೆಗಳು ನಡೀತಾ ಇದ್ದಾವ. ಇವತ್ತಿಲ್ಲ ನಾಳೆ ನಿಮ್ಮ ಕೊರಳಿಗೆ ಸುತ್ಕೊಂತದ್ದು ನೆನ್ಪಿಡ್ಕೊಳ್ರಿ. ನಿಮ್ಮ ಸರ್ಕಾರದ ಕೊರಳಿಗೆ ಸುತ್ಕೊಂತದ್ದು ಇದು. ಯಾರ್ಯಾರು ತಪ್ಪು ಮಾಡಿದರೆ ಕಾಂಗ್ರೆಸ್ ಪಾರ್ಟಿನ ಇದ್ದಂಥ ಅಧಿಕಾರದಲ್ಲಿದ್ದಂಥ ಮಂತ್ರಿಗಳು ಎಲ್ಲರೂ ಕೊರಳಿಗೆ ಸುತ್ಕೊಂತತೆ. ಸಿ ಎಂ ಅವರು ಅವ್ರಿಗೆ ಒಂದು ರೀತಿ ಭಯ, ಏನು ಭಯ? ನಾಳೆ ಅಕಸ್ಮಿತವಾಗಿ ನಾಗೇಂದ್ರ ಅವ್ರನ್ನ ಬಾಯಿ ಬಿಟ್ರಿಗಿನ ಏನೇನಾಗುತ್ತೋ ಗೊತ್ತಿಲ್ಲ. ಬಾಯಿ ಬಿಟ್ರಿಗಿನ ರಾಹುಲ್ ಗಾಂಧಿ ಅವ್ರು ಹೊರಗಡೆ ಬೀಳ್ತಾರೋ, ಇಲ್ಲಿದ್ರೆ ಯಾರವರು ನಮ್ಮ ಕೇರಳದಿಂದ ಇದಾನಲ್ಲ ವೇಣುಗೋಪಾಲ್ ಅವ್ರು ಇನ್ನೊಂದು ಹೊರಗಡೆ ಬೀಳ್ತಾರೇನೋ, ಯಾರ್ಯಾರು ಹೊರಗಡೆ ಬೀಳ್ತಾರೋ. ಅವ್ನು ಏನೋ ಚಂದ್ರಶೇಖರ್ ಅಂತೇಳಿ ಅವ್ನು ಯಾವ ತೆಲಂಗಾಣ MP ಚೀಫ್ ಮಿನಿಸ್ಟರ್ ಇದ್ದಾನೆ ನೋಡ್ರಿ, ರೇವಂತ್ ರೆಡ್ಡಿ ಎಲ್ಲಿ ಹೊರಗಡೆ ಬೀಳ್ತಾನೋ. ಎಲ್ಲರೂ ಕೂಡ ಇದ್ರ ಪಾಲ್ದಾರಾಗಿದ್ದಾರ. MP ಹಣದಿಂದ ಎಲೆಕ್ಷನ್ ಮಾಡಿದಾರೆ ಅನ್ನಂಥದ್ದಿದೆ. ಎಲ್ಲರೂ ಕೂಡ ಒಳಗಡೆ ಬೀಳ್ತಾರೆ. ಡಿಜಿಟಲ್ ಸಿಗ್ನೇಚರ್ದಲ್ಲಿ ಅವ್ರು ಯಾರು ನಾಗೇಂದ್ರ P ಅವ್ರು ಇದ್ರಲ್ಲ, ಅವ್ರು ಯಾರು ರೆಡ್ಡಿ ನಾಗೇಂದ್ರ ಅವ್ರು P ಅವ್ರು ಇದ್ರಿ, ಯಾರು ಇಲ್ಲಿ ನಮ್ಮ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಇದಾನ್ರಿ ಆ ವಿಜಯ್ ಅಲ್ಲ ಇನ್ನೊಬ್ಬತ್ತ, ಅವರು ಡಿಜಿಟಲ್ ಸಿಗ್ನೇಚರ್ದಲ್ಲಿ ಯಾರ್ಯಾರು ಎಷ್ಟು ಕೊಟ್ಟಿದ್ದು ಅಂತ ಬರ್ದಾರ್ರಿ. ಅದರಲ್ಲಿ ನಮ್ಮ ಲೋಕಲ್ MLA ಭರತ್ ರೆಡ್ಡಿ ಅವ್ರ ಹೆಸರು ಕೂಡ ಬರ್ದಾನ, ಗಣೇಶ್ವರ ಕಂಪ್ಲಿ MLA ಗಣೇಶ್ವರ ಹೆಸರು ಕೂಡ ಬರ್ದಾನ, ಕೂಡ್ಲಿಗೆ MLA ಶ್ರೀನಿವಾಸ್ ಹೆಸರು ಬರ್ದಾನ, ಆಮೇಲೆ ಸಿರುಗುಪ್ಪ MLA ನಾಗರಾಜ್ ಹೆಸರು ಕೂಡ ಬರ್ದಾನ. ಎಲ್ಲರ ಹೆಸರು ಬರ್ದಾನ, ಯಾರ್ಯಾರಿಗೆ ಎಷ್ಟೆಷ್ಟು ಪಾಲ್ ಮಾಡ್ಕೊಂಡಾರ ಅಂತೇಳಿ. ಇಲ್ಲ ನಮಗೆ ನೋಡ್ರಿ ಹೋರಾಟಗಳನ್ನಂಥದ್ದು ನೋಡ್ರಿ, ಇವತ್ತು ಎಲ್ಲರೂ ಪಾರ್ಟಿ ಸೇರಿ ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತು ಪೇರೆಂಟ್ ಬಾಡಿ ನಮ್ಮ ಪಾರ್ಟಿ ಇವತ್ತು ಏನೇ ತೀರ್ಮಾನ ತೊಗೊಂಡ್ರು ಪೇರೆಂಟ್ ಬಾಡಿನೇ ಇವತ್ತು ತೀರ್ಮಾನ ತೊಗೊಂಡು ನಮ್ಮ ಅಧ್ಯಕ್ಷರು ಈ ಹೋರಾಟವನ್ನು ಎಲ್ಲ ಸೂಚನೆಯನ್ನು ಕೊಡೋಂಥ ಕೆಲಸ ಮಾಡ್ತಾ ಇದ್ದಾನೆ. ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಈ ಹೋರಾಟ ನಡೆಯುವಂಥ ಟೈಮಲ್ಲಿ ಆ ಹೋರಾಟ ಮಾಡಿಕೊಂಡು ಸದನದ ಒಳಗಡೆ ಕೂಡ ಹೋರಾಟ ಮಾಡೋಂಥಲ್ಲಿ ಯಾವುದು ಕೂಡ ಕನ್ಫ್ಯೂಷನ್ ಆಗಬಾರ್ದು ಅನ್ನೋಂಥ ಕಾರಣದಿಂದ ಇವತ್ತು ಈ ಹೋರಾಟ ಮಾಡ್ತೇವೆ. ಮುಂದಕ್ಕೂ ಕೂಡ ಇನ್ನು ಏನು ಮಾಡಬೇಕನ್ನಂಥ ಪಾರ್ಟಿ ತೀರ್ಮಾನ ತೊಗೊಂಡಂಥ ಕೆಲಸ ಮಾಡ್ತದೆ. ನಮ್ಮ ಅಧ್ಯಕ್ಷರ ಆಸಕ್ತಿಯಿಂದನೇ ಇವೆಲ್ಲ ನಡೀತಾ ಇದೆ. ಸರ್ ನೀವು ಆರಂಭದಲ್ಲಿ ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ರಿ ಸರ್. ಈ ಹಗರಣ ಆದಂಥ ಆರಂಭದಲ್ಲಿ ಕೂಡ ಅವಾಗಲೂ ಪರ್ಮಿಷನ್ ಕೊಟ್ಟಿಲ್ಲ, ಮತ್ತೆ ಈಗಲೂ ಕೊಡ್ತಾರೆ. ಎಲ್ಲ ಒಂದು ಕಡೆಗೆ ಹೈಕಮಾಂಡ್ ಕಟ್ಟಿ ಹಾಕೋ ಕೆಲಸ ಮಾಡ್ತಾರೆ ನೋಡ್ರಿ. ಯಾವತ್ತೂ ಕೂಡ ನಮ್ಮ ಪಾರ್ಟಿ ಏನಿದೆನೋ ನಮ್ಮ ಜೊತೆಲಿ ನಿಂತಿದೆ, ನಮ್ಮ ಕಾರ್ಯಕರ್ತರ ಜೊತೆಲಿ ನಿಂತಿದೆ. ಎಲ್ಲ ವಿಚಾರದಲ್ಲಿ ಇವತ್ತು ಭ್ರಷ್ಟಾಚಾರ ಆಗಿದೆ ಅಂದ್ರೆ ಸುಮ್ಮನೆ ಕುಂತಿಲ್ಲ, ನಾವು ಹೋರಾಟ ಮಾಡ್ತಾ ಇದ್ವಿ. ಇನ್ನು ಮುಂದಕ್ಕೂ ಕೂಡ ಏನು ಮಾಡಬೇಕನ್ನಂಥ ವಿಚಾರವನ್ನು ನಮ್ಮ ಅಧ್ಯಕ್ಷರು ಸ್ಪಷ್ಟೀಕರಣ ಕೊಡೋಂಥ ಕೆಲಸ ಮಾಡ್ತಾರೆ.